ನಮಸ್ಕಾರ ಸ್ನೇಹಿತರೆ. ಯಾರಾದರೂ ನಮ್ಮನ್ನು ಕೇಳಿದಾಗ ದೇಹದಲ್ಲಿ ಅತ್ಯಂತ ಹೆಚ್ಚು ನಿರ್ಲಕ್ಷಿಸಲ್ಪಟ್ಟ ಭಾಗ ಯಾವುದು ಎಂದು ಆಗ ನಾವು ಹೇಳುತ್ತೇವೆ ಕಾಲುಗಳು. ಆ ಕಾಲುಗಳು ನೀವು ನಿಂತಿರುವ, ನೀವು ನಡೆಯುವ, ನಿಮ್ಮ ಸಂಪೂರ್ಣ ಅಸ್ತಿತ್ವವು ಅವುಗಳ ಮೇಲೆ ಅವಲಂಬಿತವಾಗಿರುವ ಆ ಕಾಲುಗಳನ್ನು ನೀವು ಎಂದಿಗೂ ಗಂಭೀರವಾಗಿ ನೋಡಿಲ್ಲ. ನೀವು ಕೇಳುತ್ತೀರಿ, ನನ್ನ ಕಾಲುಗಳು ಏಕೆ ದುರ್ಬಲವಾಗುತ್ತಿವೆ? ನನ್ನ ಮೊಣಕಾಲುಗಳಲ್ಲಿ ಏಕೆ ನೋವಿದೆ? ನನ್ನ ಪಾದಗಳಲ್ಲಿ ಭಾರವೇಕೆ? ಆದರೆ ಇದಕ್ಕೆ ಉತ್ತರ ಯಾವುದೇ ಔಷಧಿಯ ಅಂಗಡಿಯಲ್ಲಿ ಸಿಗುವುದಿಲ್ಲ. ಇದಕ್ಕೆ ಉತ್ತರ ಆ ತಟ್ಟೆಯಲ್ಲಿ ಇದೆ, ಯಾವುದನ್ನು ನೀವು ಪ್ರತಿದಿನ ಸೇವಿಸುತ್ತೀರಿ. ಇದಕ್ಕೆ ಉತ್ತರ ಆ ರೀತಿಯಲ್ಲಿ ಇದೆ, ಯಾವ ರೀತಿ ನೀವು ನಿಮ್ಮ ದೇಹದೊಂದಿಗೆ ವರ್ತಿಸುತ್ತೀರಿ. ನಾವು ನಮ್ಮ ಅಡುಗೆ ಮನೆಯನ್ನು ಹೊರಗಿನಿಂದ ಬಂದ ವಸ್ತುಗಳಿಂದ ತುಂಬಿಕೊಳ್ಳುವುದರಿಂದ ನಮ್ಮ ದೇಹವು ಒಳಗಿನಿಂದ ಖಾಲಿಯಾಗುತ್ತಿದೆ. ಕಾಲುಗಳ ದುರ್ಬಲತೆ ಯಾವುದೇ ಆಕಸ್ಮಿಕವಾಗಿ ಬರುವುದಿಲ್ಲ. ಇದು ವರ್ಷಗಳ ನಿರ್ಲಕ್ಷ್ಯದ ಫಲಿತಾಂಶವಾಗಿದೆ. ಮೊದಲನೆಯದು, ರಾಗಿಯನ್ನು ನಾವು ಫಿಂಗರ್ ಮಿಲೆಟ್ ಎಂದು ಕರೆಯುತ್ತೇವೆ. ನಾವು ನಿಮಗೆ ಹೇಳಿದರೆ ಒಂದು ಧಾನ್ಯವಿದೆ, ಅದು ನಿಮ್ಮ ಮೂಳೆಗಳಿಗೆ ಅಷ್ಟು ಶಕ್ತಿ ನೀಡಬಲ್ಲದು. ಯಾವುದನ್ನು ಯಾವುದೇ ದುಬಾರಿ ಕ್ಯಾಲ್ಸಿಯಂ ಗುಳಿಗೆ ನೀಡಲಾರದು ಎಂದರೆ ನೀವು ನಂಬುತ್ತೀರಾ? ಇಲ್ಲ, ಏಕೆಂದರೆ ನಾವು ಅದನ್ನೇ ನಂಬುತ್ತೇವೆ. ಯಾರ ಪ್ಯಾಕೇಜಿಂಗ್ ಸುಂದರವಾಗಿರುತ್ತದೆ, ಯಾರ ವಿಜ್ಞಾಪನೆ ಟೆಲಿವಿಷನ್ ಅಲ್ಲಿ ಬರುತ್ತದೆ. ಆದರೆ ರಾಗಿ ಇದು ಒಂದು ಸಾಮಾನ್ಯ ಧಾನ್ಯವಾಗಿದೆ. ಕಪ್ಪು, ಸಣ್ಣ, ಯಾವುದೇ ಹೊಳಪಿಲ್ಲದೆ ಮತ್ತು ಇದರಲ್ಲಿಯೇ ಆ ಶಕ್ತಿ ಅಡಗಿದೆ. ನೀವು ಹುಡುಕುತ್ತಿರುವುದು ರಾಗಿಯಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ತುಂಬಾ ಹೆಚ್ಚಿದೆ. ಅದು ಎಲ್ಲ ಧಾನ್ಯಗಳಲ್ಲಿ ಮುಂದಿದೆ. ಮತ್ತು ಕ್ಯಾಲ್ಸಿಯಂ ಕೇವಲ ಮೂಳೆಗಳಿಗೆ ಮಾತ್ರವಲ್ಲ, ಕ್ಯಾಲ್ಸಿಯಂ ಆ ಖನಿಜವಾಗಿದೆ. ಅದು ನಿಮ್ಮ ಸ್ನಾಯುಗಳು ಸಂಕುಚಿತಗೊಳ್ಳಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ನೀವು ನಡೆಯುವಾಗ, ನೀವು ಎದ್ದು ನಿಲ್ಲುವಾಗ, ನೀವು ಮೆಟ್ಟಿಲುಗಳನ್ನು ಏರುವಾಗ ಪ್ರತಿ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಕೆಲಸ ಮಾಡುತ್ತಿರುತ್ತದೆ. ಮತ್ತು ಅದು ಸಾಕಷ್ಟು ಇಲ್ಲದಿದ್ದರೆ ಕಾಲುಗಳು ಉತ್ತರ ನೀಡಲು ಪ್ರಾರಂಭಿಸುತ್ತವೆ. ರಾಗಿಯನ್ನು ಅಡುಗೆ ಮಾಡಿ, ಇದರ ರೊಟ್ಟಿ ಮಾಡಿ, ಇದರ ಕಿಚಡಿ ಮಾಡಿ, ಆದರೆ ಇದನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಳ್ಳಿ. ಇದು ಕೇವಲ ಆಹಾರವಲ್ಲ, ಇದು ಒಂದು ಔಷಧಿಯಾಗಿದೆ ಎಂದು ನಿಮ್ಮ ಪೂರ್ವಜರು ತಿಳಿದಿದ್ದರು ಮತ್ತು ನೀವು ಮರೆತಿರುವಿರಿ. ಈಗ ಮುಂದೆ ತಿಳಿದುಕೊಳ್ಳೋಣ. ರಾತ್ರಿ ನೆನೆಸಿದ ಕಡಲೆಕಾಯಿಯ ಬಗ್ಗೆ ನೋಡಿ. ಕಡಲೆಕಾಯಿಯನ್ನು ನಾವು ಹಗುರವಾಗಿ ತೆಗೆದುಕೊಳ್ಳುತ್ತೇವೆ. ಇದು ಸಸ್ತವಾಗಿದೆ, ಸುಲಭವಾಗಿ ಸಿಗುತ್ತದೆ. ಆದರೆ ನಾವು ಭಾವಿಸುತ್ತೇವೆ ಇದರಲ್ಲಿ ಏನೂ ವಿಶೇಷವಿಲ್ಲ. ಇದು ನಮ್ಮ ಅತ್ಯಂತ ದೊಡ್ಡ ತಪ್ಪು. ನೀವು ಕಡಲೆಕಾಯಿಯನ್ನು ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ತಿಂದರೆ ಅದು ಒಂದು ಸಾಮಾನ್ಯ ಕಡಲೆಕಾಯಿಯಾಗಿ ಉಳಿದಿರುವುದಿಲ್ಲ. ನೆನೆಸುವ ಪ್ರಕ್ರಿಯೆ ಅದರ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನೆನೆಸಿದ ಕಡಲೆಕಾಯಿಯಲ್ಲಿ ಪ್ರೋಟೀನ್ ಪ್ರಮಾಣ ಅತ್ಯಧಿಕವಾಗಿರುತ್ತದೆ ಮತ್ತು ಪ್ರೋಟೀನ್ ಅದೇ ಮೂಲವಾಗಿದೆ, ಯಾವುದರಿಂದ ನಿಮ್ಮ ಸ್ನಾಯುಗಳು ಬಲವಾಗುತ್ತವೆ. ಕಾಲುಗಳ ದುರ್ಬಲತೆಯ ಒಂದು ದೊಡ್ಡ ಕಾರಣ ಇದು. ದೇಹದಲ್ಲಿ ಸಾಕಷ್ಟು ಪ್ರೋಟೀನ್ ಇಲ್ಲ. ಮತ್ತು ನಾವೇನು ಮಾಡುತ್ತೇವೆ? ದುಬಾರಿ ಪ್ರೋಟೀನ್ ಪೌಡರ್ ಖರೀದಿಸುತ್ತೇವೆ. ಅವು ಪ್ರಯೋಗಾಲಯದಲ್ಲಿ ತಯಾರಾದವು. ಅವುಗಳ ಸ್ವಭಾವ ಕೃತ್ರಿಮ. ಆದರೆ ಪ್ರಕೃತಿಯು ನಿಮಗೆ ಅತ್ಯಂತ ಶುದ್ಧ, ಅತ್ಯಂತ ಜೀವಂತ ಪ್ರೋಟೀನ್ ಕಡಲೆಕಾಯಿಯಲ್ಲಿ ನೀಡಿದೆ. ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ನೆನೆಸಿದ ಕಡಲೆಕಾಯಿ ಜೀರ್ಣವಾಗುವುದು ಹಗುರವಾಗಿದೆ. ಯಾವುದು ಸುಲಭವಾಗಿ ಜೀರ್ಣವಾಗುತ್ತದೆಯೋ ಅದೇ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡುತ್ತದೆ. ಯಾವುದು ಜೀರ್ಣವಾಗುವುದಿಲ್ಲವೋ ಅದು ಹೊರೆಯಾಗುತ್ತದೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಎಷ್ಟು ಆರೋಗ್ಯಕರವಾಗಿರುತ್ತದೆಯೋ ನಿಮ್ಮ ದೇಹಕ್ಕೆ ಪೋಷಕಾಂಶಗಳು ಅಷ್ಟು ಕುಶಲತೆಯಿಂದ ತಲುಪುತ್ತವೆ ಮತ್ತು ನಿಮ್ಮ ಕಾಲುಗಳು ಅಷ್ಟು ವೇಗವಾಗಿ ಶಕ್ತಿ ಪಡೆಯುತ್ತವೆ. ಮೂರನೆಯದು, ಅಂಕುರಿತ ಹಸಿರು ಕಡಲೆಯನ್ನು ನಾವು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಎಂದು ಕರೆಯುತ್ತೇವೆ. ಒಂದು ಬೀಜ ಅಂಕುರಿತವಾಗುವಾಗ ಅದರಲ್ಲಿ ಒಂದು ಅದ್ಭುತ ಬದಲಾವಣೆ ಆಗುತ್ತದೆ. ಆ ನಿದ್ರಿಸಿದ ಶಕ್ತಿ ಯಾವುದು ಮುಚ್ಚಿತ್ತೋ ಅದು ಎಚ್ಚರಗೊಳ್ಳುತ್ತದೆ ಮತ್ತು ನೀವು
ಆ ಅಂಕುರಿತ ಬೀಜವನ್ನು ತಿನ್ನುವಾಗ ಆ ಎಚ್ಚರಗೊಂಡ ಶಕ್ತಿ ನೇರವಾಗಿ ನಿಮ್ಮ ದೇಹಕ್ಕೆ ಪ್ರವೇಶ ಮಾಡುತ್ತದೆ. ಅಂಕುರಿತ ಹಸಿರು ಕಡಲೆಯಲ್ಲಿ ಐರನ್, ಪ್ರೋಟೀನ್, ಫೈಬರ್ ಮತ್ತು ವಿಟಮಿನ್ ಸಿ ಒಟ್ಟಿಗೆ ಸಿಗುತ್ತವೆ. ಐರನ್ ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಉಂಟಾಗುತ್ತದೆ ಮತ್ತು ರಕ್ತದಲ್ಲಿ ಹಿಮೋಗ್ಲೋಬಿನ್ ಸಾಕಷ್ಟಿದ್ದರೆ ಆಕ್ಸಿಜನ್ ನಿಮ್ಮ ಕಾಲುಗಳವರೆಗೆ ಸರಿಯಾದ ಪ್ರಮಾಣದಲ್ಲಿ ತಲುಪುತ್ತದೆ. ಆಕ್ಸಿಜನ್ ತಲುಪದಿದ್ದರೆ ಅದಕ್ಕೆ ಆಯಾಸ ಬರುತ್ತದೆ, ಭಾರ ಬರುತ್ತದೆ, ನೋವು ಬರುತ್ತದೆ ಮತ್ತು ನಾವು ಭಾವಿಸುತ್ತೇವೆ ಇದು ವಯಸ್ಸಾದ ಕಾರಣ. ಇಲ್ಲ, ಇದು ಪೋಷಣೆ ಇಲ್ಲದ ಕಾರಣ, ಕುಪೋಷಣೆ. ಇದನ್ನು ಬೆಳಗ್ಗೆ ತಿನ್ನಿ, ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ಸ್ವಲ್ಪ ಸೇಂದಾ ಉಪ್ಪು ಮತ್ತು ನಿಂಬೆಯೊಂದಿಗೆ. ಇದು ನಿಮ್ಮ ಪೂರ್ತಿ ದಿನದ ಅಡಿಪಾಯ ಹಾಕುತ್ತದೆ ಮತ್ತು ಅಡಿಪಾಯ ಬಲವಾಗಿದ್ದರೆ ಸಂಪೂರ್ಣ ಕಟ್ಟಡ ನಿಲ್ಲುತ್ತದೆ. ಈಗ ಬಾದಾಮ್ ಮತ್ತು ಅಕ್ರೋಟ್ ಬಗ್ಗೆ ಮಾತನಾಡೋಣ. ನೋಡಿ, ನಾವು ಜಗತ್ತಿನಾದ್ಯಂತ ಪ್ರಯಾಣ ಮಾಡಿದ್ದೇವೆ, ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ. ಮತ್ತು ಒಂದು ವಿಷಯ ನಾವು ನೋಡಿದ್ದು ಅದೇನೆಂದರೆ ನಟ್ಸ್ಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಂಡಿರುವವರು ದೀರ್ಘಕಾಲದವರೆಗೆ ಶಾರೀರಿಕವಾಗಿ ಸಮರ್ಥರಾಗಿ ಉಳಿಯುತ್ತಾರೆ. ಬಾದಾಮ್ ಇದು ವಿಟಮಿನ್ ಇ ನ ಪ್ರಮುಖ ಮೂಲವಾಗಿದೆ. ವಿಟಮಿನ್ ಇ ಒಂದು ಆಂಟಿ ಆಕ್ಸಿಡೆಂಟ್ ಆಗಿದೆ. ಅದು ನಿಮ್ಮ ಸ್ನಾಯು ಕೋಶಗಳನ್ನು ಹಾನಿಯಿಂದ ರಕ್ಷಣೆ ಮಾಡುತ್ತದೆ. ನೀವು ಆಯಾಸಗೊಂಡಂತೆ ಅನಿಸಿದಾಗ, ನಿಮ್ಮ ಕಾಲುಗಳಲ್ಲಿ ಉರಿ ಆದಾಗ ಅದು ಸ್ನಾಯುಗಳಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿರುತ್ತದೆ. ಬಾದಾಮ್ ಈ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಅಕ್ರೋಟ್ನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತದೆ. ಇದು ನಿಮ್ಮ ಜಂಟಿಗಳ ಸುಜ್ಜುವನ್ನು ಕಡಿಮೆ ಮಾಡುತ್ತದೆ. ಮೊಣಕಾಲುಗಳಲ್ಲಿ ಸುಜ್ಜು ಇದ್ದಾಗ, ಜಂಟಿಗಳು ತಿರುಗಿದಾಗ ಅಕ್ರೋಟ್ ಒಂದು ಪ್ರಾಕೃತಿಕ ಚಿಕಿತ್ಸೆಯಂತೆ ಕೆಲಸ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ 5 ಬಾದಾಮ್ ಮತ್ತು 2 ರಿಂದ 3 ಅಕ್ರೋಟ್. ಇಷ್ಟೇ. ಇದು ಯಾವುದೇ ದೊಡ್ಡ ಬದಲಾವಣೆ ಅಲ್ಲ, ಆದರೆ ಇದರ ಪರಿಣಾಮ ದೊಡ್ಡದಾಗಿದೆ. ಆದರೆ ಒಂದು ವಿಷಯ, ಬಾದಾಮ್ ಅನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ತಿನ್ನಿ. ತೊಗಟೆಯಲ್ಲಿ ಕೆಲವು ಅಂಶಗಳಿವೆ, ಅವು ಜೀರ್ಣಕ್ರಿಯೆಗೆ ಅಡ್ಡಿಯಾಗಬಹುದು. ನೀವು ನೆನೆಸಿ ತಿನ್ನುವಾಗ ದೇಹವು ಅದರ ಸಂಪೂರ್ಣ ಲಾಭ ಪಡೆಯುತ್ತದೆ. ಸ್ನೇಹಿತರೆ, ಈಗ ಒಂದು ವಿಷಯ, ಯಾವುದನ್ನು ನೀವು ಬಹುಶಃ ಎಂದಿಗೂ ಈ ಕೋನದಿಂದ ಯೋಚನೆ ಮಾಡಿಲ್ಲ. ಆಹಾರವನ್ನು ಯಾವಾಗ ಮತ್ತು ಹೇಗೆ ತಿನ್ನುತ್ತೀರಿ, ಇದು ನೀವು ಏನು ತಿನ್ನುತ್ತೀರಿ ಎಂಬುದಕ್ಕಿಂತಲೂ ಅಷ್ಟೇ ಮುಖ್ಯ. ಒಂದು ವಿಷಯ ನಾವು ಯಾವಾಗಲೂ ಹೇಳುತ್ತೇವೆ, ಆಹಾರವನ್ನು ಚೆನ್ನಾಗಿ ಅಗಿದು ನುಂಗಿ. ಕೇವಲ 24 ಬಾರಿ ಅಗಿಯಿರಿ ಪ್ರತಿ ತುಂಡನ್ನು. ಇದು ಯಾವುದೇ ಧಾರ್ಮಿಕ ಅನುಷ್ಠಾನವಲ್ಲ, ಇದು ವಿಜ್ಞಾನ. ನೀವು ಅಗಿಯುವಾಗ ಜೀರ್ಣಕ್ರಿಯೆ ಬಾಯಿಯಿಂದಲೇ ಪ್ರಾರಂಭವಾಗುತ್ತದೆ. ಲಾಲಿಪದಲ್ಲಿ ಅಂತಹ ಎಂಜೈಮ್ಗಳಿವೆ, ಅವು ಆಹಾರವನ್ನು ಒಡೆಯುವ ಕೆಲಸ ಮಾಡುತ್ತವೆ. ನೀವು ಆಹಾರವನ್ನು ಸರಿಯಾಗಿ ಅಗಿಯದಿದ್ದರೆ ಹೊಟ್ಟೆಗೆ 2 ಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಆದರೂ ಪೋಷಣೆ ಅರ್ಧವೇ ಸಿಗುತ್ತದೆ. ಮತ್ತು ಪೋಷಣೆ ಅರ್ಧ ಸಿಕ್ಕರೆ ಕಾಲುಗಳು ದುರ್ಬಲವಾಗಿ ಉಳಿಯುತ್ತವೆ. ನೀವು ಎಷ್ಟು ಉತ್ತಮ ವಸ್ತುಗಳನ್ನು ತಿಂದರೂ 25,000 ಸಪ್ಲಿಮೆಂಟ್ ಕೂಡ ಕೆಲಸ ಮಾಡುವುದಿಲ್ಲ, ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡದಿದ್ದರೆ. ಈಗ ಇನ್ನೊಂದು ವಿಷಯ ನಾವು ಬಹಳ ಪ್ರಾಮುಖ್ಯತೆ ನೀಡುವುದು, ಅಂಕುರಿತ ಮೆಂತ್ಯೆಯನ್ನು ನಾವು ಸ್ಪ್ರೌಟೆಡ್ ಫೆನೋಗ್ರೀಕ್ ಎಂದು ಕರೆಯುತ್ತೇವೆ. ಮೆಂತ್ಯ ಈ ಹೆಸರು ಕೇಳಿದ ತಕ್ಷಣ ಜನರು ಮುಖ ಮಾಡುತ್ತಾರೆ, ಕಹಿ ಇದೆ, ರುಚಿ ಇಲ್ಲ. ಆದರೆ ಯಾವ ವಸ್ತುಗಳು ಅತ್ಯಂತ ಲಾಭದಾಯಕವಾಗಿರುತ್ತವೆಯೋ ಅವು ಸಾಮಾನ್ಯವಾಗಿ ಕಹಿಯಾಗಿರುತ್ತವೆ. ಇದು ಪ್ರಕೃತಿಯ ವಿಧಾನ. ಅದು ನಿಮಗೆ ಅತ್ಯಂತ ಅಗತ್ಯವಾದುದನ್ನು ಸುಲಭವಾಗಿ ಮಾಡುವುದಿಲ್ಲ. ಅಂಕುರಿತ ಮೆಂತ್ಯ ಕಾಳಿನಲ್ಲಿ ಡಯೋಜೆನಿನ್ ಎಂಬ ಒಂದು ಸಂಯುಕ್ತ ಇರುತ್ತದೆ. ಅದು ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಮತ್ತು ಟೆಸ್ಟೋಸ್ಟೆರಾನ್ ಕೇವಲ ಪುರುಷರಿಗೆ ಮಾತ್ರವಲ್ಲ, ಇದು ಮಹಿಳೆಯರಲ್ಲೂ ಸ್ನಾಯುಗಳ ಬಲಕ್ಕೆ ಅಗತ್ಯ. ಈ ಹಾರ್ಮೋನ್ ಸಮತೋಲನದಲ್ಲಿ ಇದ್ದಾಗ ಸ್ನಾಯುಗಳು ವೇಗವಾಗಿ ಬೆಳೆಯುತ್ತವೆ, ಕಾಲುಗಳಲ್ಲಿ ಶಕ್ತಿ ಬರುತ್ತದೆ. ಇದಲ್ಲದೆ ಮೆಂತ್ಯ ಕಾಳಿನಲ್ಲಿ ಐರನ್ ಮತ್ತು ಫೈಬರ್ ಕೂಡ ಇದೆ.
ಇದು ಒಂದು ಸಣ್ಣ ವಸ್ತು, ಆದರೆ ಇದರ ವ್ಯಾಪ್ತಿ ಬಹಳ ದೊಡ್ಡದು. ಸ್ನೇಹಿತರೆ, ಈಗ ಒಂದು ವಿಷಯ ಯಾವುದು ನಮಗೆ ಬಹಳ ಅಗತ್ಯವೆಂದು ಕಾಣುತ್ತದೆ. ಫ್ರೆಶ್ ಆಹಾರ. ಯಾವ ಆಹಾರ ಕಳೆದ ದಿನದ್ದು, ಅದು ಇಂದು ನಿಮಗೆ ಕೆಲಸಕ್ಕೆ ಬರುವುದಿಲ್ಲ. ನಮಗೆ ತಿಳಿದಿದೆ, ಇದು ಕೇಳುವುದಕ್ಕೆ ಕಠಿಣವಾಗಿ ಕಾಣುತ್ತದೆ. ಆದರೆ ಯೋಚಿಸಿ, ಆಹಾರ ತಾಜಾ ಪಕ್ವವಾಗಿದ್ದಾಗ ಅದರಲ್ಲಿ ಪ್ರಾಣ ಇರುತ್ತದೆ, ಅದರಲ್ಲಿ ಜೀವನದ ಶಕ್ತಿ ಇರುತ್ತದೆ. ಸಮಯ ಹೋದಂತೆ ಆ ಶಕ್ತಿ ಕಡಿಮೆಯಾಗುತ್ತದೆ. ಸಾತ್ವಿಕದ ಅರ್ಥ ತಾಜಾ, ಹಗೂರ, ಸುಪಾಚ್ಯ. ಯಾವ ಆಹಾರ ದೇಹಕ್ಕೆ ಹೋದ ನಂತರ ನಿಮಗೆ ಹಗೂರವಾಗಿ ಅನಿಸುತ್ತದೆಯೋ ಅದು ಸಾತ್ವಿಕ. ಯಾವ ಆಹಾರ ತಿಂದ ನಂತರ ನಿಮಗೆ ಭಾರಿ ಆಯಾಸಗೊಂಡ ಆಲಸ್ಯಾಗುತ್ತದೆಯೋ ಅದು ದೇಹಕ್ಕೆ ಹೊರೆ. ಮತ್ತು ದೇಹ ಹೊರೆಯಾಗಿದ್ದಾಗ ಕಾಲುಗಳು ಮೊದಲು ಪ್ರಭಾವಿತವಾಗುತ್ತವೆ, ಏಕೆಂದರೆ ಕಾಲುಗಳು ಆ ಭಾಗವಾಗಿದೆ ಯಾವುದರ ಮೇಲೆ ಅತ್ಯಂತ ಹೆಚ್ಚು ಒತ್ತಡವಿದೆ. ಇನ್ನೊಂದು ಅಂಶವನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ, ಕುಳಿತುಕೊಳ್ಳುವ ವಿಧಾನ. ನೀವು ಆಹಾರ ಸೇವಿಸುವಾಗ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಂಡರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ವಿಶೇಷ ಲಾಭ ಸಿಗುತ್ತದೆ. ಹೊಟ್ಟೆಯ ಮೇಲೆ ಯಾವುದೇ ಒತ್ತಡ ಇರುವುದಿಲ್ಲ. ಜೀರ್ಣ ರಸಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಮತ್ತು ಜೀರ್ಣ ಠೀಕಾಗಿದ್ದಾಗ ಪೋಷಣೆ ಸರಿಯಾಗಿ ಹೀರಿಕೊಳ್ಳಲ್ಪಡುತ್ತದೆ ಮತ್ತು ಪೋಷಣೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಾಗ ಕಾಲುಗಳು ಬಲವಾಗುತ್ತವೆ. ನಮ್ಮ ಪೂರ್ವಜರು ಇದನ್ನು ತಿಳಿದುಕೊಂಡಿದ್ದರು, ಆದ್ದರಿಂದಲೇ ಅವರು ನೆಲದ ಮೇಲೆ ಕುಳಿತು ತಿನ್ನುತ್ತಿದ್ದರು. ಕುರ್ಚಿ ಮತ್ತು ಮೇಜಿನ ಮೇಲೆ ಕುಳಿತು ತಿನ್ನುವುದು ಇದು ಒಂದು ಪಶ್ಚಿಮದ ಅಭ್ಯಾಸವಾಗಿದೆ ಎಂದು ನಾವು ಯೋಚಿಸದೆ ಅಳವಡಿಸಿಕೊಂಡಿದ್ದೇವೆ. ಇದರ ಪರಿಣಾಮಗಳನ್ನು ನಾವು ಅನುಭವಿಸುತ್ತಿದ್ದೇವೆ. ಮತ್ತು ಕೊನೆಯದಾಗಿ ಬಿಳಿ ಕುಂಬಳಕಾಯಿ ರಸವನ್ನು ನಾವು ಆಶ್ಗಾರ್ಡ್ ಜ್ಯೂಸ್ ಎಂದು ಕರೆಯುತ್ತೇವೆ. ಇದು ಅತ್ಯಂತ ಶಕ್ತಿಶಾಲಿ ವಸ್ತುವಾಗಿದೆ. ಇದು ದೇಹದ ಒಳಗೆ ಒಂದು ಶುದ್ಧೀಕರಣ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ದೇಹದ ಒಟ್ಟಾರೆ ಶಕ್ತಿಯನ್ನು ವ್ಯವಸ್ಥಿತಗೊಳಿಸುತ್ತದೆ. ದೇಹ ಒಳಗಿನಿಂದ ಸ್ವಚ್ಛವಾಗಿದ್ದಾಗ ಪ್ರತಿ ಪೋಷಕಾಂಶವು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದರಿಂದ ಮಾನಸಿಕ ಸ್ಪಷ್ಟತೆ ಬರುತ್ತದೆ ಮತ್ತು ದೇಹದ ಶಕ್ತಿಯ ಪ್ರವಾಹ ಉತ್ತಮವಾಗುತ್ತದೆ. ಮತ್ತು ಶಕ್ತಿಯ ಪ್ರವಾಹ ಉತ್ತಮ ಆದಾಗ ಅದು ದೇಹದ ಪ್ರತಿ ಭಾಗಕ್ಕೂ, ಇಲ್ಲಿಯವರೆಗೆ ಕಾಲುಗಳವರೆಗೂ ಸರಿಯಾದ ರೀತಿಯಲ್ಲಿ ತಲುಪುತ್ತದೆ. ನಿಮ್ಮ ಕಾಲುಗಳು ನಿಮ್ಮ ಅಡಿಪಾಯವಾಗಿದೆ ಮತ್ತು ಈ ಅಡಿಪಾಯವನ್ನು ಬಲವಾಗಿ ಇರಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ನೀವು ಈ ಉಪಾಯಗಳ ಮೂಲಕ ಬಲಪಡಿಸಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.